ನಮಸ್ಕಾರ ಎಲ್ಲರಿಗೂ. ಇವತ್ತು 22ನೇ ತಾರೀಕು ಮುಂಜಾನೆ ಜಲ್ದಿನ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಬಸವನಗುಡಿ ಒಳಗಿರೋ ಉತ್ತರಾದಿ ಮಠದ ಕಡೆ ಹೊಂಟೀವಿ. ಅಣ್ಣ, ಅಮ್ಮ, ನಾನು ಮತ್ತು ಶಾಂಭವಿ ಎಲ್ಲರೂ ಹೊಂಟೀವಿ. ಏನು ಸ್ಪೆಷಲ್ಲು ಉತ್ತರಾದಿ ಮಠದೊಳಗಂತಂದ್ರೆ ಇವತ್ತು ನಮ್ಮ ರಾಘು ಮಾಮ ಅವ್ರ ಮಗ ಸುಮಂತಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಅದ. ಹಾಗಾಗಿ ಕಾರ್ಯಕ್ರಮಕ್ಕಂತ ನಾವೆಲ್ಲ ಉತ್ತರಾದಿ ಮಠಕ್ಕೆ ಬಂದ್ವಿ. ಉತ್ತರಾದಿ ಮಠಕ್ಕೆ ಬಂದ ಮೇಲೆ ಮಾಡುವಂಥ ಮೊದಲೇ ಕೆಲಸ ಏನಂದ್ರೆ ನರಸಿಂಹದೇವ್ರ ದರ್ಶನ. ನರಸಿಂಹದೇವ್ರ ದರ್ಶನ ಆದಮೇಲೆ ಜಯತೀರ್ಥರು, ರಘೋತ್ತಮ ತೀರ್ಥರ ಮೃತಿಕಾ ವೃಂದಾವನಗಳ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ತೀರ್ಥ ಮಂತ್ರಾಕ್ಷತೆ ತಗೊಂಡ್ರೆ ಸಮಾಧಾನ. ಆಮೇಲೆ ಥರ್ಡ್ ಫ್ಲೋರಿಗೆ ಬಂದ್ವಿ, ಯಾಕಂದ್ರೆ ಸುಮಂತನ ಎಂಗೇಜ್ಮೆಂಟ್ ಇದ್ದಿದ್ದು ಥರ್ಡ್ ಫ್ಲೋರ್ ಒಳಗೆ. ನಾವು ಬರೋದ್ರಾಗನ ನಮ್ಮ ಬಳಗದವರು ಎಲ್ಲರೂ ಬಂದಿದ್ದರು. ಹುಬ್ಳಿಯಿಂದ ಟ್ರೈನ್ ಒಳಗೆ ಮುಂಜಾನೆ ಎಲ್ಲರೂ ಜಲ್ದಿ ಬಂದಿದ್ದರು. ಅದೇನೋ ಈ ಥರ ಫಂಕ್ಷನಿಗೆ ಬಂದಾಗ ಎಲ್ಲರನ್ನೂ ನೋಡ್ತೀವಲ್ಲ, ಎಲ್ಲರನ್ನೂ ನೋಡಿದಾಗ ಆಗುವಂಥ ಖುಷಿ ಅಷ್ಟಿಷ್ಟಲ್ಲ. ನಾವು ಹೋದ್ಮೇಲೆ ರಾಘವಮ್ಮ ಬಂದರು, ನಾಷ್ಟ ರೆಡಿ ಆಗ್ಯದ, ಫಸ್ಟ್ ನಾಷ್ಟ ಮುಗಿಸ್ರಿ ಅಂದರು. ಹಾಗಾಗಿ ನಾಷ್ಟಾನೂ ಮಾಡಿದ್ವಿ. ನಮ್ಗೆ ಇಷ್ಟವಾದಂಥ ಗುಲಾಬ್ ಜಾಮೂನು, ಅವಲಕ್ಕಿ ಎಲ್ಲ ಇತ್ತು. ನಾಷ್ಟ ಮುಗಿಯೋದೇ ತಡ ಎಲ್ಲರ ಜೊತೆ ನಮ್ಮ ಹರಟಿ ಶುರು ಆಯಿತು. ಇನ್ನು ಹುಬ್ಬಳ್ಳಿಯಿಂದ ಗುರು ಮಾಮ ಅವ್ರ ಫ್ಯಾಮ್ಲಿ, ಸೀನು ಮಾಮ ಅವ್ರ ಫ್ಯಾಮ್ಲಿ, ರಾಘು ಮಾಮ ಅವ್ರ ಫ್ಯಾಮ್ಲಿ, ಆಮೇಲೆ ಹನುಮಸಾಗರದಿಂದ ಸುಬ್ಬು ಮಾಮ ಬಂದಿದ್ದರು. ಆಮೇಲೆ ನಮ್ಮಮ್ಮನ ತಂಗಿ ಸಜ್ಜಮೋಶಿ ಬಂದಿದ್ದರು. ಎಲ್ಲರದು ಭೇಟಿ ಆಯಿತು. ಇನ್ನು ಇದವ್ರಾಗ ನಮ್ಮಮ್ಮನ ಅಕ್ಕ ಇರ್ತಾರೆ, ದೊಡ್ಡಮ್ಮ, ದೊಡ್ಡಪ್ಪ, ಆಮೇಲೆ ಅಣ್ಣ, ವೈನಿ, ಒಟ್ಟು ಎಲ್ಲರೂ ಬಂದಿದ್ದರು. ಇನ್ನು ಲಿಂಗಸೂರಿಂದ ನಮ್ಮ ಇನ್ನೊಬ್ಬರು ದೊಡ್ಡಮ್ಮ, ಅವ್ರ ಮಗ, ಸೊಸಿ, ಹಿಂಗೆ ಲಿಸ್ಟ್ ಬೆಳ್ಕೋತಾ ಹೋಗ್ತದೆ ನೋಡ್ರಿ. ಈ ಥರ ಫಂಕ್ಷನ್ ಆದಾಗ ಯಾರೂ ತಪ್ಸಂಗಿಲ್ಲ, ಎಲ್ಲರೂ ಬರ್ತಾರೆ, ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ನಮ್ಮೆಲ್ಲರದು ಹರಟಿ ನಡೆದ್ರೆ ಈ ಕಡೆ ಹುಡುಗನ ಕಡೆ ಮತ್ತು ಆ ಕಡೆ ಹುಡುಗಿ ಕಡೆಯವರು ಎಲ್ಲ ರೆಡಿಯಾಗಿದ್ದರು. ಆಮೇಲೆ ಫಂಕ್ಷನ್ನಿಗೆ ಏನೇನು ಬೇಕೋ ಎಲ್ಲ ತಯಾರಿನೂ ಕಿಟ್ಟು ಮತ್ತು ರಾಮು ಅಣ್ಣ ಎಲ್ಲ ಮಾಡ್ಲಿಕ್ಕತ್ತಿದ್ರು. ಫಂಕ್ಷನ್ ಒಳಗೆ ನಂಗೆ ಭಾಳ ಇಷ್ಟ ಆಗಿದ್ದೇನೆಂದ್ರೆ ಸ್ಟೇಜ್ ಡೆಕೋರೇಷನ್ ನೋಡ್ರಿ, ಭಾಳ ಚಂದ ಮಾಡಿದರು. ಸಿಂಪಲ್ಲಾಗಿ, ಎಲಿಗೆಂಟಾಗಿ, ಏನೋ ಹೇಳ್ತಾರಲ್ಲ ಅಷ್ಟು ಆಡಿಲ್ಲ, ಭಾಳ ಚೆಂದಾಗಿತ್ತು. ಇನ್ನು ಇವತ್ತಿನ ಎಂಗೇಜ್ಮೆಂಟದ ಕಾರ್ಯಕ್ರಮ ಎಲ್ಲ ಉತ್ತರ ಕರ್ನಾಟಕದ ಬ್ರಾಹ್ಮಣರ ಶೈಲಿ ಒಳಗೆ ಆಗುವಂಥ ಪದ್ಧತಿ. ಅದನ್ನೇ ಫಾಲೋ ಮಾಡೋದು, ಅದೇ ಥರನ ಎಂಗೇಜ್ಮೆಂಟ್ ಕಾರ್ಯಕ್ರಮನೂ ಆಗಿದ್ದು. ಫಂಕ್ಷನ್ನಿಗಂತನ ಸಿಂಧು ಮಾಮಿ ಕಚ್ಚಿ ಸೀರೆ ಹಾಕ್ಕೊಂಡಿದ್ರು. ಅದು ಭಾಳ ಚಂದ ಕಾಣಿಸ್ಲಿಕ್ಕತ್ತಿತ್ತು ಅವರಿಗೆ. ಇನ್ನು ಎಂಗೇಜ್ಮೆಂಟ್ ಶುರು ಆದಮೇಲೆ ಮೊದಲಿಗೆ ಮದುವೆ ಆಗೋ ಹುಡುಗಿ, ಆಮೇಲೆ ಅವರ ಅಪ್ಪ ಅಮ್ಮ, ಕಳಿಸ್ಗಿತ್ತಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ರೆ ಇನ್ನೊಂದು ಕಡೆ ರಾಘು ಮಾಮ ಮತ್ತು ಸಿಂಧು ಮಾಮಿ ಅವ್ರನ್ನ ಕೂಡಿಸಿದ್ರು. ಎಂಗೇಜ್ಮೆಂಟ್ ಪದ್ಧತಿಗಳನ್ನೆಲ್ಲ ಶುರು ಮಾಡಿದ್ರು ನೋಡ್ರಿ, ಭಾಳ ಚಂದಿತ್ತು. ನಂಗೆ ಮ್ಯಾಕ್ಸಿಮಮ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದ್ರೆ ಶಾಂಭವಿನ ಹಿಡಿಯೋದೇ ಒಂದು ಕೆಲಸ ಆಗಿತ್ತು. ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತು. ಅಯ್ಯೋ, ಇಷ್ಟು ಚಂದ ನಡೀಲಿಕ್ಕತ್ತದ, ನಾನು ವಿಡಿಯೋ ಮಾಡ್ಲಿಕ್ಕತ್ತಿಲ್ಲಲ್ಲ ಅಂತ ಅನ್ನಿಸ್ತು. ಎಷ್ಟು ಸಾಧ್ಯ ಆಗ್ತದೋ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡೀನಿ. ಅಂದಂಗೆ ಹುಡುಗಿ ಹೆಸರು ಪ್ರಣತಿ. ಫಸ್ಟು ಹುಡುಗಿಗೆ ಏನೇನು ತೊಗೊಂಡು ಬಂದಿರ್ತಾರೆ, ಸೀರೆ, ಆಮೇಲೆ ಗಿಫ್ಟ್ ಐಟಮ್ಸು, ಅದನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದರು. ನಮ್ಮ ಕಡೆಯಿಂದ ಒಬ್ಬೊಬ್ಬರು ಬಂದು ಹುಡುಗಿ ಕೊಡ್ಲಿಕ್ಕತ್ತಿದ್ರು. ಅವ್ವಕ್ಕ, ಶಿಲ್ಪಾಕ್ಕ, ಆಮೇಲೆ ಸಿಂಧು ಮಾಮಿಯವರ ವೈನಿ, ಹಿಂಗೆ ಒಬ್ಬೊಬ್ಬರು ಬಂದು ಎಲ್ಲ ಕೊಟ್ಟರು. ಎಲ್ಲ ಆಯರಿ ಕೊಡೋದಾದ್ಮೇಲೆ ಲಾಸ್ಟಿಗೆ ಆರತಿ. ಸಿಂಧು ಮಾಮಿ, ಸರಸ್ವತಿ ಮಾಮಿ, ಓಣಕ್ಕ, ಹಿಂಗೆ ಎಲ್ಲರೂ ಸೇರಿ ಹುಡುಗಿಗೆ, ಆಮೇಲೆ ಹುಡುಗಿ ಅಪ್ಪ ಅಮ್ಮ, ಕಳಿಸ್ಗಿತ್ತಿಗೆ ಎಲ್ಲರಿಗೂ ಆರತಿ ಮಾಡಿದ್ರು. ಎಂಗೇಜ್ಮೆಂಟ್ ಒಳಗೆ ಫಸ್ಟ್ ಹುಡುಗಿನ ಕೂಡಿಸಿ ಹುಡುಗಿದೆಲ್ಲ ಆಯರಿ ಎಲ್ಲ ಕೊಡೋದಾದ್ಮೇಲೆ ಆರತಿ ಎಲ್ಲ ಆದಮೇಲೆ ಆಮೇಲೆ ಹುಡುಗನ ಕೂಡಿಸ್ತಾರೆ. ಇನ್ನು ಎಂಗೇಜ್ಮೆಂಟಿಗೆ ಬರಬೇಕಾದ್ರೆ, ಅಂದರೆ ಸ್ಟೇಜಿಗೆ ಕರ್ಕೊಂಬರ್ಬೇಕಾದ್ರೆ ಸುಮಂತನ ಹುಡುಗಿಯವರ ಅಪ್ಪ ಅಂದರೆ ಪ್ರಣತಿಯವರಪ್ಪ ಕೈ ಹಿಡಿದು ಕರ್ಕೊಂಡು ಬರಬೇಕು. ಅವರು ಕೈ ಹಿಡಿದು ಕರ್ಕೊಂಡು ಬಂದು ಕೂಡಿಸಿದ್ರು. ಆಮೇಲೆ ರಾಘುವಮ್ಮ, ಸಿಂಧು ಮಾಮಿ, ಕಳಿಸ್ಕಿತ್ತಿಯಾಗಿ ರುಕ್ಮಿಣಿ ಎಲ್ಲರೂ ಕೂತಿದ್ರು. ಆಮೇಲೆ ಹುಡುಗಿಯವರ ಅಪ್ಪ ಮತ್ತು ಅಮ್ಮ ಅವರೇನೇನು ಆಯರಿ ತಂದಿರ್ತಾರೆ ಅವರೆಲ್ಲ ಇವ್ರಿಗೆ ಕುಂಕುಮ ಹಚ್ಚಿ ಕೊಡ್ತಾರೆ. ಎಂಗೇಜ್ಮೆಂಟ್ ಕಾರ್ಯಕ್ರಮದೊಳಗೆ ಹುಡುಗಿ ಅಪ್ಪ ಅಮ್ಮ ಅಳಿಯನಿಗಂತೇಳಿ ಗೋಲ್ಡ್ ತಂದಿರ್ತಾರೆ. ಆಮೇಲೆ ಹುಡುಗನ ಅಪ್ಪ ಅಮ್ಮ ಸೊಸಿಗಂತೇಳಿ ಗೋಲ್ಡ್ ತಂದಿರ್ತಾರೆ. ಎರಡೂ ಗೋಲ್ಡ್ ಎಕ್ಸ್ಚೇಂಜು, ಆಯರಿ ಎಕ್ಸ್ಚೇಂಜು ನಡೀತಾವೆ.
ಹುಡುಗಿ ಕಡೆಯವರು ಎಲ್ಲ ಆಯರಿ ಕೊಟ್ಟು ಎಲ್ಲ ಆದಮೇಲೆ ಅವರು 5 ಜನ ಸೇರಿಸಿ ಇವರಿಗೆಲ್ಲ ಆರತಿ ಮಾಡಿದರು. ಇನ್ನು ಇದಕ್ಕಿಂತ ಮುಂಚೆ ಒಂದು ಶುಭ ಕಾರ್ಯ ಅದೇನಂದ್ರೆ ಉತ್ತರಾದಿ ಮಠದ ಸತ್ಯಧನ್ ಆಚಾರ್ ಕಟ್ಟಿ ಅಂದ್ರೆ ಕಟ್ಟಿ ಆಚಾರ್ ಬಂದು ಅವ್ರ ಕಡೆಯಿಂದ ಹುಡುಗ ಹುಡುಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿದರು. ಯಾಕಂದ್ರೆ ಈ ಥರದ ಶುಭ ಕಾರ್ಯಕ್ರಮಗಳಿಗೆ ದೊಡ್ಡವ್ರು ಬರೋದು, ದೊಡ್ಡವ್ರು ಮಾಡುವಂಥ ಆಶೀರ್ವಾದ ಬಹಳ ಮುಖ್ಯ. ಆಮೇಲೆ ಗುರು ಹಿರಿಯರಿಂದ ಎಲ್ಲರ ಕಡೆಯಿಂದನೂ ಆಶೀರ್ವಾದ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಎಂಗೇಜ್ಮೆಂಟ್ ಅಂದಮೇಲೆ ಯಾದಿ ಪತ್ರ ಇರಬೇಕು. ಆ ಪತ್ರಕ್ಕೆ ಹುಡುಗಿ ಕಡೆಯಿಂದ 5 ಜನ ಅಥವಾ 2 ಕಡೆಯಿಂದ ಸೈನ್ ಮಾಡಿಸ್ತಾರೆ, ಹುಡುಗನ ಕಡೆಯಿಂದನೂ ಬಂದಿರೋರ ಕಡೆಯಿಂದ ಸೈನ್ ಮಾಡಿಸ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಪದ್ಧತಿಗಳು ಎಷ್ಟು ಶ್ರೇಷ್ಠ ಅಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಬರೀ ಹುಡುಗ ಹುಡುಗಿ ಅವ್ರ ಅಪ್ಪ ಅಮ್ಮ ಇವ್ರ ಫ್ಯಾಮ್ಲಿ ಅಷ್ಟೇ ಅಲ್ಲ, ಬಂದಿರೋರ ಸಮ್ಮುಖದೊಳಗೆ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮನ ನಡೆಸ್ತಾರೆ ನೋಡ್ರಿ. ಎರಡೂ ಕಡೆಯಿಂದನೂ ಆಯರಿ ಕೊಟ್ಟು ಆರತಿ ಎಲ್ಲ ಆದಮೇಲೆ ಗುರು ಹಿರಿಯರ ಆಶೀರ್ವಾದ ಅದೆಲ್ಲ ಆದಮೇಲೆ ಇನ್ನು ಫಂಕ್ಷನ್ ಅಂದಮೇಲೆ ಎಲ್ಲ ಮುತ್ತೈದೆಯರು ಬಂದಿರ್ತಾರೆ. ಅವ್ರಿಗೆ ಕುಂಕುಮ ಕೊಡೋದು ಭಾಳ ಮುಖ್ಯ. ಬಂದಿರುವಂಥ ಪ್ರತಿಯೊಬ್ಬ ಮುತ್ತೈದೆಗೂ, ಅದು ನಮ್ಮ ಕಡೆಯವರಾಗಿರ್ಬೋದು ಅಥವಾ ಹುಡುಗಿ ಕಡೆ ಆಗಿರ್ಬೋದು, ಪ್ರತಿಯೊಬ್ಬರ ಮುತ್ತೈದೆಗೂ ಅರಿಶಿನ ಕುಂಕುಮ, ಹೂವು, ಬ್ಲೌಸ್ ಪೀಸು, ಆಮೇಲೆ ಎಂಗೇಜ್ಮೆಂಟ್ ಅಂದಮೇಲೆ ಪೇಡೆ ಇರಲೇಬೇಕು, ಪೇಡ, ಹಿಂಗೆ ಎಲ್ಲನೂ ಕೊಡಲಿಕ್ಕೆ ಇಂದು, ಆಮೇಲೆ ಶಿಲ್ಪ, ಅವ್ವಕ್ಕ, ಆಮೇಲೆ ರಮ್ಯಾ ವೈನಿ, ಹಿಂಗೆ ಎಲ್ಲರೂ ಲೈನ್ ಹಿಡಿದು ಕೊಡ್ಲಿಕ್ಕತ್ತಿದ್ರು. ಇವ್ರು ಈ ಕಡೆ ಕೊಡ್ಲಿಕ್ಕತ್ತಿದ್ರು ಮತ್ತು ಹುಡುಗಿ ಕಡೆಯವರು ಅವರು ಅಷ್ಟೇ, ಅವರು ಒಂದು 3-4 ಜನ ಸೇರಿ ಬಂದಿರೋಂಥ ಪ್ರತಿಯೊಬ್ಬರ ಮುತ್ತೈದೆಗೂ ಅವರು ಕುಂಕುಮ, ಹೂವು, ಬ್ಲೌಸ್ ಪೀಸು, ಸ್ವೀಟ್ಸು ಅವರು ಎಲ್ಲರಿಗೂ ಕೊಟ್ಟರು. ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯ ನಮ್ಮದು ಒಂದು ಫೋಟೋ ಇರಲಿ ಅಂಥೇಳಿ ನಾವು ಎಲ್ಲರೂ ಸೇರಿಸಿ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಇನ್ನು ಈ ಕಡೆ ನಮ್ಮಮ್ಮ, ದೊಡ್ಡಮ್ಮ ಮತ್ತು ನಮ್ಮ ಮಾವಶಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಲಿಕ್ಕತ್ತಿದ್ರು ನೋಡ್ರಿ. ಇದು ಒಂಥರ ಟ್ರೆಡಿಷ್ನಲ್ ಪದ್ಧತಿ ಒಳಗೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಆಯಿತು. ಇನ್ನು ಸ್ವಲ್ಪ ಮಾಡರ್ನ್ ಟಚ್ ಇರಲಿ ಅಂತೇಳಿ ತೊಗೊಂಡು ಬಂದಿರುವಂಥ ರಿಂಗನ್ನು ಇಬ್ಬರು ಹುಡುಗ ಹುಡುಗಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದೂ ನಡೀತು. ಬಂದಿರುವಂಥ ಎಲ್ಲರ ಸಮ್ಮುಖದೊಳಗೆ ಸುಮಂತ ಪ್ರಣತಿಗೆ ರಿಂಗ್ ಹಾಕಿದ, ಪ್ರಣತಿ ಸುಮಂತಗೆ ಹಾಕಿದ್ಲು. ಇದೆಲ್ಲ ಕಾರ್ಯಕ್ರಮ ಆದಮೇಲೆ 12ವರೆಗೆ ಕರೆಕ್ಟಾಗಿ ಎಲೆ ಹಾಕಿದರು. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋರು ನೆಲದ ಮೇಲೆ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋರು ಟೇಬಲ್ ಮೇಲೆ, ಎರಡೂ ಸಿಸ್ಟಮು ಇತ್ತು. ಇನ್ನು ಮಧ್ಯಾಹ್ನದ ಊಟ ಮಾತ್ರ ಭಾಳ ಭರ್ಜರಿಯಾಗಿತ್ತು. ಅಂದ್ರೆ ಭರ್ಜರಿ ಭೋಜನ, ಭಾಳ ವೆರೈಟಿ ಅಡ್ಗೆ, ಹೋಳ್ಗೆ, ಆಮೇಲೆ ಗೋಡಂಬಿ ಬರ್ಫಿ, ಪಕೋಡ, ಆಮೇಲೆ ಖಾರದ ಗೋಡಂಬಿ, ಶಾವ್ಗೆ ಪಾಯಸ, ಗೊಜ್ಜು, ಪುಳಿಯೋಗರೆ, ಹಿಂಗೆ ಲಿಸ್ಟ್ ಬೆಳ್ಕೋತ ಹೋಗ್ತದೆ. ನಮ್ಮ ಶಾಂಭವಿ ಮಾಡೋ ಗದ್ಲಾನ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ರು ನೋಡ್ರಿ. ಅದರೊಳಗೂ ಪವಮಾನ ಮತ್ತು ರಘುವಣ್ಣ ಆಕಿಗೆ ಮ್ಯಾಲೆತ್ತಿ ಹೆದರ್ಸ್ಬೇಕಂದ್ರು ಏನು ಮಾಡಿದ್ರು ಶಾಂಭವಿ ಜಗ್ಲಿಲ್ಲ. ಭರ್ಜರಿ ಊಟ ಆದಮೇಲೆ ಮತ್ತೆ ಹರಟಿ ಶುರು ಆಯಿತು. ಮಧ್ಯಾಹ್ನ 3-3:30 ಆದ್ರೂ ಯಾರ್ದು ಹರಟಿ ಮುಗಿವಲ್ದಾಗಿತ್ತು. 3-4 ಜನ ಗುಂಪಾಗಿ ಕೂತ್ಕೊಳ್ಳೋದು ಹರಟಿ ಶುರು. ಯಾಕಂದ್ರೆ ಇದೇ ಥರ ಫಂಕ್ಷನ್ ಆದಾಗ ಮಾತ್ರ ನೋಡ್ರಿ ಎಲ್ಲರೂ ಒಂದು ಕಡೆ ಸೇರೋದು. ಸ್ವಲ್ಪ ಜನ ರಿಲೇಟಿವ್ಸ್ ಎಲ್ಲ ಬೆಂಗಳೂರೊಳಗಿದ್ದಾರೆ, ಆದರೆ ಯಾರ ಮನೆಗೂ ಹೋಗ್ಲಿಕ್ಕೆ ಆಗಂಗಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಬ್ಯುಸಿ. ಈ ಥರ ಒಂದು ಫಂಕ್ಷನ್ ಆದಾಗ ಮಾತ್ರ ಎಲ್ಲರೂ ಬರ್ತಾರೆ. ಹಾಗಾಗಿ ಅಷ್ಟು ದಿನದ ಪೆಂಡಿಂಗ್ ಇರೋ ಮಾತೆಲ್ಲ ಒಂದೇ ದಿನನ ಖಾಲಿ ಆಗಬೇಕು. ಒಂದು ಕಡೆ ಎಲ್ಲರದು ಹರಟೆ ಆದ್ರೆ ಇನ್ನೊಂದು ಕಡೆ ಹುಡುಗ ಹುಡುಗಿ ಫೋಟೋಸು ತೆಗಿಲಿಕ್ಕತ್ತಿದ್ರು. ಒಟ್ಟಿನೊಳಗೆ ಫಂಕ್ಷನ್ ಮಾತ್ರ ಭಾಳ ಚಲೋ ಆಯಿತು. ಹುಡುಗಿ ಕಡೆ ಬೀಗ್ರೂ ಭಾಳ ಚಲೋ ಇದ್ದರು. ಎಲ್ಲರೂ ಒಬ್ರಿಗೊಬ್ರು ಮಾತು, ಏನೋ ಒಂದು ಥರ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸುಮಂತನ ಎಂಗೇಜ್ಮೆಂಟ್ ಮೂಲಕ ಎಲ್ಲ ರಿಲೇಟಿವ್ಸು ಭೇಟಿ ಆಯ್ತು ನೋಡ್ರಿ ನಮಗೆ. ಆಮೇಲೆ ಭಾಳ ದಿನದ ಮಾತುಗಳು, ಹರಟಿ ಎಕ್ಸ್ಚೇಂಜು, ಹಿಂಗೆ ದಿನ ಮಾತ್ರ ಭಾಳ ಚಲೋ ಕಳೆದ್ವಿ. ಹುಡುಗ ಹುಡುಗಿ ಜೋಡಿನೂ ಭಾಳ ಚಲೋ ಇತ್ತು. ಇನ್ನು ನೆಕ್ಸ್ಟ್ ಮದ್ವೆ ಒಳಗೆ ಮತ್ತೆಲ್ಲ ರಿಲೇಟಿವ್ಸು ಸೇರ್ತಾರೆ. ಸ್ವಲ್ಪ ಜನ ಮಾತ್ರ ಈ ಒಂದು ಎಂಗೇಜ್ಮೆಂಟಿಗೆ ಬಂದಿದ್ದರು. ಇನ್ನು ಮದ್ವೆ ಅಂದಮೇಲೆ ಕೇಳಬೇಕಾ, ಭಾಳ ಜನ ಇದ್ದೇ ಇರ್ತಾರೆ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.